ಮೀನು ಸಾಂಬಾರು ಮಾಡೋಕ್ಕೆ ಮೀನ ನೀಟಾಗಿ ತೊಳೆದ್ಬಿಟ್ಟು ನೀರೆಲ್ಲ ಸೋಸೈತೆ ಎತ್ಕೊಬಿಟ್ಟು ಇತ್ಲಾಗೆ 1 ಸ್ಪೂನ್ ಹುಡಿ 1 ಸ್ಪೂನ್ ಉಪ್ಪು ಹಾಕಂದು 1-2 ಸ್ಪೂನಷ್ಟು ಹುಣಸೆ ಹುಳಿ ಹಾಕೋಬೇಕು. ನೀಟಾಗಿ ಕಲಿಸ್ಬಿಟ್ಟು 1 ಅವರ್ ಮಾಡಬೇಕು. ಅವಾಗಲೇ ಮಾಡ್ತೀನಿ ಅಂದರೆ ಇಲ್ಲ ತಡೆಪ ಬೆಳಗ್ಗೆ ತಂದ್ಬಿಟ್ಟು ಸಾಯಂಕಾಲ ಮಾಡ್ತೀನಿ ಅಂದರೂ ಕಲಿಸ್ಬಿಟ್ಟು ಈಚೆ ಮಡಗ್ರೆ ಮೀನು ಏನೂ ಆಗೋಲ್ಲ. ಇತ್ಲಾಗ ಕಲಿಸ್ಬಿಟ್ಟು ಎತ್ತಿಕ್ಬಿಟ್ಟು ಮುಚ್ಚಿಬಿಟ್ಟು ಇತ್ಲಾಗ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ 1 ಒಳ ಕಾಯಿ ತಗೊಂಡಿದ್ದೀನಿ, 2 ಈರುಳ್ಳಿ, 1-2 ಟೊಮೊಟೊ, 1 ಇಂಚ್ ಚಕ್ಕೆ, 1 ಇಂಚ್ ಶುಂಠಿ ತಗೊಂಡಿದ್ದೀನಿ, 1-2 ಗೆಂಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಸಣ್ಣ ಗೆಂಡೆ ಆಗಿರೋದು, ದಪ್ಪ ಗೆಂಡೆ ಯಾರೋ 1 ಹಾಕೊಂಡು ಸರಿ ಆಗುತ್ತೆ. ಇತ್ಲಾಗ 5-6 ಲವಂಗ ಹಾಕೊಂಡಿದ್ದೀನಿ, ಸ್ವಲ್ಪ ಹುರ್ಗಡ್ಲೆ ಅಷ್ಟು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಸಾಲೆ ರುಬ್ಕೋಬೇಕು ನೀಟಾಗಿ. ಗಂಧದಂಗೆ ರುಬ್ಬಿರೋದಕ್ಕೆ ಇತ್ಲಾಗ 1-3 ಸ್ಪೂನ್ ಪುಡಿ ಹಾಕೊಬಿಟ್ಟು ಅದನ್ನೂ ಒಂದು ಸುತ್ತು ರುಬ್ಕೋಬೇಕು. ಎಲ್ಲ ರುಬ್ಬೈತೆ. ಇತ್ಲಾಗೆ ಒಗ್ಗರಣೆಗೆ ತಪ್ಪಲಿ ಕಾಯಕ್ಕೆ ಮಾಡೋಬಿಟ್ಟು ತಪ್ಪಲಿ ಕಾದಿರೋದಕ್ಕೆ ಎಣ್ಣೆ ಬಿಟ್ಬಿಟ್ಟು ಎಣ್ಣೆ ಕಾದಿರೋ ಸಾಸಿವೆ ಸಿಡಿತಾ ಇರೋದಕ್ಕೆ ಈರುಳ್ಳಿ 1/4 ಭಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. 1/4 ಭಾಗ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿರೋದಕ್ಕೆ ಇತ್ಲಾಗ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಆ ಮಸಾಲೆನ ಹಾಕ್ಬಿಟ್ಟು ನೀಟಾಗೆ ಸ್ವಲ್ಪ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನಾನು ಮೀಡಿಯಮ್ ಸೈಜ್ ತಗೊಂಡಿದ್ದೀನಿ. ಇತ್ಲಾಗ ಗಟ್ಟಿ ಮಾಡಿಲ್ಲ ಸಾಂಬಾರು, ಅದಕ್ಕೆ ನೀಟಾಗೆ ಮಿಕ್ಸ್ ಮಾಡಿಬಿಟ್ಟು ಇದು ಮಾಡೋದು. ಅದು ಕುದಿ ಬಂದ ಮೇಲೆ ಸಾಂಬಾರು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಆದಮೇಲೆ ನೊರೆ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಕುದಿ ಬರ್ತಾ ಇರ್ತದೆಲ್ಲ ಉಪ್ಪು ಬರುತ್ತೆ. ಆವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಉಪ್ಪು ಬರಲ್ಲ ಸುರಿಯೋಕ್ಕೆ. ಅದು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹುಣಸೆ ಹುಳಿ ಹುಣಸೆಹಣ್ಣು ಹಾಕ್ಬಿಟ್ಟು ನಾನು ಗೋಲಿ ಗಾತ್ರ ಹಾಕಿದ್ದೆ, ಅಷ್ಟಪ್ಪ ಹಾಕಿದ್ರೆ ಸಾಕು. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರನೂ ಬೇಕಾಗಲ್ಲ. ಸ್ವಲ್ಪ ಹಾಕೈತೆ. ಒಂದು 20 ನಿಮಿಷ ಬೆಂದಿರೋದಕ್ಕೆ ಇತ್ಲಾಗ ಬೆಂದೈತೆ ಅಲ್ಲ, ಅದಕ್ಕೆ ಸಾಂಬಾರಿಗೆ ಮೀನು ಹಾಕ್ಬಿಟ್ಟು ಒಂದೇ ಕುದಿ ಎತ್ತಿಸ್ಬೇಕು. ಜಾಸ್ತಿ ಹೊತ್ತು ಬೇಯಿಸ್ತು ಅಂದರೆ ಮೀನು ಕಲಸೋಯ್ತವೆ. ಕುದಿ ಬಂದಿರೋದಕ್ಕೆ ಆಯಿತು ಮೀನು ಸಾಂಬಾರು. ಅದನ್ನು ಇದು ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಇತ್ಲಾಗೆ ತಿಂದು ನೋಡ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್